ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ದಿನ ಸ್ಟೀವ್ ಜಾಬ್ಸ್ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅವರು ಕನೆಕ್ಟಿಂಗ್ ದ ಡಾಟ್ಸ್ ಏನಿದೆ ತುಂಬ ಫೇಮಸ್ ಆಗಿದೆ. ತುಂಬ ಜನ ಅಂದ್ಕೋತಿರ್ತಾರೆ ಕನೆಕ್ಟಿಂಗ್ ಡಾಟ್ಸ್ ಅಂದರೆ ಏನು ಅಂತಿರ್ಬೋದು, ಅಥವಾ ಎವ್ರಿ ಡೇ ವಿ ನೀಡ್ ಅ ಮೋಟಿವೇಶನ್, ರೈಟ್? ಎವ್ರಿ ಡೇ ನಮಗೆ ಮೋಟಿವೇಶನ್ ಬೇಕಾಗತ್ತೆ. ಲೈಕ್ ಎವ್ರಿ ಡೇ ಏನಾದ್ರು ಫೇಲ್ಯೂರ್ಸ್ ಇರುತ್ತೆ, ಏನಾದರೂ ಇದಾಗ್ತಾ ಇರುತ್ತೆ, ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ನಾವು ಪ್ರತಿ ಸಲನೂ ಏನು ಅಂದ್ಕೋತೀವಿ, ನಮ್ಗೆ ಏನಾದರೂ ಒಂದು ಮೋಟಿವೇಶನ್ ಸಿಗ್ತಾ ಇರಬೇಕು ಅಂತ. ಅದೇ ರೀತಿ ಸ್ಟೀವ್ ಜಾಬ್ಸ್ ನೀವೆಲ್ಲರೂ ಕೇಳಿರ್ಬೋದು. ಆ್ಯಪಲ್ ಏನು ಪ್ರಾಡಕ್ಟ್ಸ್ ಇದೆ ಅಥವಾ ಆ್ಯಪಲ್ ಕಂಪ್ನಿ ಇದೆ ಅದರದ್ದು ಫೌಂಡರ್ ಆಗಿರುವಂಥ ಸ್ಟೀವ್ ಜಾಬ್ಸ್. ಹಾಗೆ ನಾವು ಸಕ್ಸಸ್ಫುಲ್ ಆದ ಎಲ್ಲ ವ್ಯಕ್ತಿಗಳು ತುಂಬಾ ಲಕ್ಕಿ ಇರ್ತಾರೆ ಅಂತ ಅಂದ್ಕೊಂಡಿರ್ತೀವಿ, ಅಥವಾ ತುಂಬಾ ವೆಲ್ದಿ ಆಗಿರ್ತಾರೆ, ತುಂಬ ಹಣ ಇರುತ್ತೆ, ತುಂಬ ವಿದ್ಯೆ ಇರುತ್ತೆ, ತುಂಬ ಬುದ್ಧಿವಂತರು ಇರ್ತಾರೆ. ಸೊ ನಮ್ಮ ತಲೆಯಲ್ಲಿ ತುಂಬಾ ಓಡ್ತಾ ಇರುತ್ತೆ, ಏನು ಅವ್ರು ಸಕ್ಸಸ್ಫುಲ್ ಆಗಿರೋಕ್ಕೆ ರೀಸನ್ ಆಗಿರುತ್ತೆ, ನಮ್ಮ ಹತ್ರ ಅದಿಲ್ಲ ಅನ್ನೋ ಒಂದು ಬೇಜಾರು ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಅಂತಂದರೆ, ಸ್ಟೀವ್ ಜಾಬ್ಸು ಯಾವ ಥರ ಫೇಲ್ಯೂರ್ಸನ್ನು ಅನುಭವಿಸಿದ್ರು, ಹಾಗೆ ಅವರು ಯಾವ್ಯಾವ ಥರ ಫಿಸಿಕಲಿ ಮೀನ್ಸ್ ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಅಥವಾ ಅವ್ರು ಮಾಡಿದಂಥ ಪ್ರೊಫೆಷ್ನಲ್ ಅಥವಾ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಇರ್ಬೋದು, ಎಲ್ಲ ಹೇಗೆ ರೂಪುಗೊಂಡು, ಹೇಗೆ ಅವರು ಫೇಲ್ಯೂರ್ಸನ್ನು ಸೋಲನ್ನು ದಾಟಿಕೊಂಡು ಮುಂದೆ ಬಂದರು ಅನ್ನೋದ್ರ ಬಗ್ಗೆ ಇರುವಂಥದ್ದು ಒಂದು ಕನೆಕ್ಟಿಂಗ್ ದ ಡಾಟ್ಸ್. ಕನೆಕ್ಟಿಂಗ್ ದ ಡಾಟ್ಸ್ ಅಂತಂದರೆ ನಾವೇನು ಹೇಳ್ತೀವಿ ಅಂದರೆ, ಫ್ಯೂಚರನ್ನು ನೋಡಿ ನಾವು ಕನೆಕ್ಟ್ ಮಾಡೋಕ್ಕಾಗ್ತಾ ಇರಲ್ಲ. ನಾವು ಯಾವಾಗಲೂ ನಮ್ಮ ಪಾಸ್ಟ್ ಹಳೆಯ ದಿನಗಳನ್ನು ನೋಡಿದಾಗ, ಮೆಲುಕು ಹಾಕಿದಾಗ, ಅಲ್ಲಿ ತಪ್ಪುಗಳು ಫೇಲ್ಯೂರ್ಗಳು ಕಂಡಾಗ ನಮಗೆ ಗೊತ್ತಾಗುತ್ತೆ ಎಲ್ಲಿ ಫೇಲ್ ಆಗಿದ್ದೀವಿ, ನಾವು ಯಾಕೆ ಫೇಲ್ ಆಗಿದ್ದೀವಿ, ಆ ಫೇಲ್ ಆಗಿರೋದ್ರಿಂದ ನಮಗೆ ಇವಾಗ ಯಾವ ರೀತಿ ನಾವು ಅದರಲ್ಲಿ ಅಡ್ವಾಂಟೇಜಸ್ಸನ್ನು ತಗೊಂಡಿದ್ದೀವಿ ಅಂತ. ನಾ ಇಲ್ಲಿ ನಿಮ್ಗೆ ರೆಫರನ್ನು ಕೂಡ ಮಾಡ್ತಾ ಇದ್ದೀನಿ. ಅವ್ರದ್ದು ಸ್ಪೀಚ್ ಇದು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಅವರು ಒಂದು ಸ್ಪೀಚ್ ಕೊಡ್ತಾರೆ. ಯಾವಾಗ ಅರೌಂಡ್ 17 ವರ್ಷಗಳ ಹಿಂದೆ ಸ್ಟೀವ್ ಜಾಬ್ಸ್ ಅವರು ಸ್ಟ್ಯಾನ್ಫೋರ್ಡಲ್ಲಿ ಒಂದು ಸ್ಪೀಚನ್ನು ಕೊಡ್ತಾರೆ, ಒಂದು ಭಾಷಣವನ್ನು ಕೊಡ್ತಾರೆ. ಅಲ್ಲಿ ಕಾಲೇಜು ಕಮೆನ್ಸ್ ಆಗ್ತಾ ಇರುತ್ತೆ, ಕಾಲೇಜ್ ಹೊಸ ಸ್ಟೂಡೆಂಟ್ಸ್ ವೆಲ್ಕಮ್ ಮಾಡ್ತೀವಲ್ಲ, ಅವಾಗ ಆಗ್ತಿರ್ಬೇಕಾದ್ರೆ ಸ್ಟೀವ್ ಜಾಬ್ಸ್ ಅವರು ಕೊಟ್ಟಂಥ ಸ್ಪೀಚು, ರೈಟ್? ಅದರೊಳಗೆ ಅವ್ರು ಏನು ಹೇಳ್ತಾರೆ ಅಂದರೆ, ನನ್ನ ಲೈಫಲ್ಲಿ ಮೂರು ತಿರುವುಗಳು ಅಂತ ತಗೊಳ್ಳಿ, ಘಟ್ಟಗಳು ಅಂತ ತಗೊಳ್ಳಿ, ಸ್ಟೆಪ್ಸ್ ಅಂತ ತಗೊಳ್ಳಿ, ಆ 3 ತಿರುವುಗಳು ಸ್ಟೆಪ್ಸ್ಗಳು ಬಂದಿದ್ದರಿಂದ ನನ್ನ ಲೈಫು ಇವತ್ತು ಇಷ್ಟು ಚೆನ್ನಾಗಿದೆ, ನಾನು ಇಷ್ಟೊಂದು ಅಚೀವ್ ಮಾಡೋಕ್ಕೆ ಕಾರಣವಾಗಿದ್ದಂಥ 3 ಲೈಫಿನ ಒಂದು ಲೆಸನ್ಸ್ ಅಂತಿರ್ಬೋದು, ಲೈಫಿನ ಘಟ್ಟಗಳನ್ನು ಅವರು ಅಲ್ಲಿ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ನನಗೆ ಫಸ್ಟ್ ಫೇಲ್ಯೂರ್ ಅನಿಸಿದ್ದು ನನ್ನ ಬಯೋಲಾಜಿಕಲ್ ಪೇರೆಂಟ್ಸ್. ಅಂತಂದರೆ ಯಾವಾಗ ನನ್ನನ್ನು ಅಡಾಪ್ಟ್ ಮಾಡ್ಕೋಬೇಕು ಅಂತ ಯೋಚನೆ ಬಂತು ನನ್ನ ಬಯೋಲಾಜಿಕಲ್ ಪೇರೆಂಟ್ಸ್ಗೆ, ಅವರಿಗೆ ಆ್ಯಕ್ಚುಲಿ ಹೆಣ್ಣು ಮಗು ಬೇಕಿತ್ತು, ಬಟ್ ಸ್ಟಿಲ್ ಅವರು ನನ್ನನ್ನು ಅಡಾಪ್ಟ್ ಮಾಡಿಕೊಂಡ್ರು. ಅಡಾಪ್ಟ್ ಮಾಡ್ಕೊಂಡ ಮೇಲೆ ಅವ್ರಿಗೆ ಗೊತ್ತಾಯಿತು, ನನ್ನ ಸ್ವಂತ ಅಪ್ಪ ಅಮ್ಮ ಯಾರಿದ್ದಾರೆ ಅವರು ಎಜುಕೇಷನ್ ಮಾಡಿಲ್ಲ, ಅವರು ಗ್ರ್ಯಾಜುಯೇಟ್ ಮಾಡಿಲ್ಲ. ಅಂದರೆ US ಅಥವಾ ಬೇರೆ ಕಂಟ್ರೀಸಲ್ಲಿರ್ಬೋದು, ಅಥವಾ ನಮ್ಮದೇ ಕಂಟ್ರೀಸಲ್ಲಿ ಒಂದು ಮಗುವನ್ನು ನಾವು ದತ್ತು ತಗೋತೀವಿ, ಅಡಾಪ್ಟ್ ಮಾಡ್ಕೋತೀವಿ ಅಂತ ಅಂದಾಗ, ಆ ಮಗುವಿನ ಅಪ್ಪ ಅಮ್ಮ ಜೆನೆಟಿಕಲಿ ಅಪ್ಪ ಅಮ್ಮನ ಗುಣಗಳು ಹೇಗಿದ್ದಾವೆ, ಅವರು ಎಜುಕೇಟೆಡ್ ಆಗಿದ್ದೀರಾ, ಅವರ ಫಿಸಿಕಲ್ ಲುಕ್ ಹೇಗಿದೆ, ಅವರ ಹಿಂದೆ ಹೆರಿಡಿಟಿ ಹೇಗಿದೆ, ಎಲ್ಲವನ್ನ ಕೂಡ ಚೆಕ್ ಮಾಡ್ತಾರೆ. ಆ ಥರ ಅವರು ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗಿರೋದೇನೆಂದರೆ, ಸ್ಟೀವ್ ಜಾಬ್ಸ್ ಅವರ ರಿಯಲ್ ಅಂದರೆ ನಿಜವಾದ ಅಪ್ಪ ಅಮ್ಮ ಏನಿರ್ತಾರೆ ಅವರು ಎಜುಕೇಷನ್ ಮಾಡಿರಲ್ಲ, ಅವರು ಗ್ರ್ಯಾಜುಯೇಷನ್ ಅಂದರೆ ಡಿಗ್ರಿಯನ್ನು ಕೂಡ ಮುಗಿಸಿರಲ್ಲ ಅನ್ನೋದು ಅವ್ರಿಗೆ ಲೇಟಾಗಿ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ಸ್ಟೀವ್ ಜಾಬ್ಸ್ ಅವರು ಹಾಗೂ ಹೀಗೂ ಕಷ್ಟಪಟ್ಟು ಡಿಗ್ರಿ ಲೆವೆಲ್ಗೆ ಬಂದು ಒಂದು 6 ತಿಂಗಳ ಆ ಒಂದು ಕಾಲೇಜಲ್ಲಿ ಇರ್ತಾರೆ. ಬಟ್ 6 ತಿಂಗಳ ಕಾಲೇಜಲ್ಲಿ ಇದ್ದಾಗಲೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂಥ ಕ್ಲಾಸಸ್ಸಲ್ಲಿ ಇಂಟ್ರೆಸ್ಟ್ ಇರ್ತಾ ಇರಲ್ಲ. ಹಾಗೆಯೇ ಅವರು 1.5 ವರ್ಷ ಡ್ರಾಪ್ಔಟ್ ಆಗ್ತಾರೆ ಇನ್ ದ ಸೆನ್ಸ್, ಆ ಒಂದು 6 ತಿಂಗಳ ಆದಮೇಲೆ ಅವರು ಕಾಲೇಜಿಗೆ ಹೋಗ್ತಾನೆ ಇರಲ್ಲ, ಅಥವಾ ಕ್ಲಾಸಸ್ಸನ್ನು ಅಟೆಂಡೇ ಮಾಡಲ್ಲ. ಆ ಟೈಮಲ್ಲಿ ಅವರು ಕ್ಯಾಲಿಗ್ರಫಿಯಲ್ಲಿ ತುಂಬ ಇಂಟ್ರೆಸ್ಟ್ ಬರುತ್ತೆ. ಕ್ಯಾಲಿಗ್ರಫಿ ಅಂದರೆ ಏನು? ಒಂದು ಚೆಂದಾಗಿ ಒಂದು ಅಕ್ಷರವನ್ನು ಬರೆಯುವಂಥದ್ದು, ಚೆಂದಾಗಿ ಡಿಸೈನ್ ಆಗಿ ಅಕ್ಷರವನ್ನು ಬರೆಯುವಂಥದ್ದು. ಓಕೆ, ಆ ಥರ ಒಂದು ಕ್ಯಾಲಿಗ್ರಫಿಯಲ್ಲಿ ಅವರಿಗೆ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ಇಂಟ್ರೆಸ್ಟ್ ಬರ್ತಾ ಏನು ಮಾಡ್ತಾರೆ ಅವರು, ಅದನ್ನೇ ಕಲ್ತ್ಕೋಬೇಕು ಅಂತ ಹೇಳ್ಬಿಟ್ಟು ಅದರಲ್ಲೇ ಇಂಟ್ರೆಸ್ಟ್ ತೋರಿಸ್ಕೊತಾ ಹೋಗ್ತಾರೆ. ಆವಾಗ ಅವ್ರೇನು ಹೇಳ್ತಾರೆ, ಅದ್ರ ಜೊತೆ ಅವ್ರೇನು ಹೇಳ್ತಾರೆ, ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಯಾವ ಕ್ಲಾಸಸ್ಗೂ ಹೋಗ್ತಾ ಇಲ್ಲ, ಆದರೆ ನನ್ನ ಅಪ್ಪ ಅಮ್ಮ ಅವ್ರು ದುಡ್ದಿದ್ದು ಎಲ್ಲ ದುಡ್ಡನ್ನು ನನ್ನ ಕಾಲೇಜ್ಗೋಸ್ಕರ ಕೊಡ್ತಾ ಇದ್ದಾರೆ. ಅದ್ರಲ್ಲಿ ನನಗೆ ಯಾವುದು ಪಾಯಿಂಟ್ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಇದ್ದು ಅವ್ರು ಕೊಟ್ಟಿದ್ರೆ ಪರವಾಗಿರಲಿಲ್ಲ, ನನಗೇ ಇಂಟ್ರೆಸ್ಟ್ ಇಲ್ಲದ ಮೇಲೆ ಅವ್ರು ಕೊಟ್ಟು ಅದು ಕೂಡ ವೇಸ್ಟ್ ಆಗ್ತಾ ಇದೆ ಅನ್ನೋ ಬೇಜಾರು ಕೂಡ ಅವ್ರಿಗೆ ಇದ್ದಿದ್ದರಿಂದ ಅವರು ಕಾಲೇಜಿಂದ ಡ್ರಾಪ್ಔಟ್ ಆಗ್ತಾರೆ. ಅವ್ರೇನು ಹೇಳ್ತಾರೆ, ಕಾಲೇಜ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಬಟ್
ನಿಮ್ಮ ಲವ್ ಅನ್ನು ನೋಡಿ, ನಿಮ್ಗೆ ಯಾವ ಕೆಲಸ ಮಾಡೋದ್ರಿಂದ ನಿಮಗೆ ಖುಷಿ ಕೊಡುತ್ತೆ ಆ ಕೆಲಸವನ್ನು ಮಾಡಿದಾಗ ನಿಮಗೆ ಆ ಕೆಲಸ ಮಾಡಿದ್ದಂತಲೇ ಅನಿಸಲ್ಲ. ಸೊ ಆ ಥರ ಕೆಲಸಗಳನ್ನು ನೀವು ಹುಡುಕ್ಬೇಕಾಗತ್ತೆ. ಹಾಗೆ ಹುಡುಕ್ತಾ ಹುಡುಕ್ತಾ ನನಗೆ ಸಿಕ್ಕಿದ್ದೆ ಕ್ಯಾಲಿಗ್ರಫಿ ಅಂತ ಹೇಳ್ತಾರೆ. ಇದು ಅವರ ಫಸ್ಟ್ ಫೇಲ್ಯೂರ್ ಅಂತ ಹೇಳ್ತಾರೆ. ಯಾಕಂದರೆ ಬಯೋಲಾಜಿಕಲ್ ಮದರ್ ಏನಿರ್ತಾರೆ ಅವರು ಆಮೇಲೆ ಫೈಂಡ್ ಔಟ್ ಮಾಡಿದಾಗ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಸೊ ಅದು ನಂದು ಫಸ್ಟ್ ಫೇಲ್ಯೂರ್ ಅಂತ ಹೇಳ್ತಾರೆ. ಸೊ ಹೀಗೆ ಅವರು ಅದನ್ನು ಕಲಿತಾ 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 ಹೋದಾಗ ತುಂಬ ಸ್ಟ್ಯಾನ್ಫೋರ್ಡಲ್ಲಿ ಅಂದರೆ ಅವ್ರು ಹುಟ್ಟಿದ 17ನೇ ವರ್ಷದಲ್ಲಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗೆ ಏನು ಹೋಗಿರ್ತಾರೆ ಅಥವಾ ಒಂದು ಕಾಲೇಜ್ಗೆ ಏನು ಹೋಗಿರ್ತಾರೆ, ಆ ಕಾಲೇಜಲ್ಲಿ ಅವರಿಗೆ ಆದಂಥ ಅನುಭವಗಳನ್ನು ಬರೀತಾರೆ. ಎಲ್ಲ ಕಡೆ ಅವರಿಗೆ ಡಿಸೈನ್ಸ್ ಕಾಣ್ತಿರ್ತವೆ, ಎಲ್ಲ ಕಡೆ ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ, ಎಲ್ಲ ಕಡೆ ಕ್ಯಾಲಿಗ್ರಫಿ ಕಾಣ್ತಾ ಇರುತ್ತೆ. ಸೊ ಅವ್ರಿಗೆ ಗೊತ್ತಿಲ್ಲದೇ ಆಟೋಮೆಟಿಕ್ ಆಗಿ ಅವರಿಗೆ ಕ್ಯಾಲಿಗ್ರಫಿಯಲ್ಲಿ ಇಂಟ್ರೆಸ್ಟ್ ಬಂದಿರುವಂಥದ್ದು. ಆ ಥರ ಇಂಟ್ರೆಸ್ಟ್ ಮಾಡ್ತಾ ಹೋದಾಗ ಈಗ ಅವ್ರೇನು ಮಾಡ್ತಾರೆ, ತುಂಬ ದಿನ ಅವ್ರ ಫ್ರೆಂಡ್ಸ್ ಮನೇಲಿ ಮಲಗೋದು, ಹರೇ ಕೃಷ್ಣ ಟೆಂಪಲ್ನ ರೆಫರ್ ಮಾಡ್ತಾರೆ. ಹರೇ ಕೃಷ್ಣ ಟೆಂಪಲಲ್ಲಿ ಕೂಡ ನಾನು ಎಷ್ಟೊಂದು ಸಲ ಊಟ ಮಾಡಿದ್ದೀನಿ, ಅದು ನನಗೆ ತುಂಬಾ ಇಷ್ಟ ಆಗಿದೆ ಅಂತ ಕೂಡ ರೆಫರ್ ಮಾಡ್ತಾರೆ. ಸೊ ಅವರು ಡ್ರಾಪ್ ಔಟ್ ಆದಮೇಲೆ ಹೀಗೆ ಥಿಂಕ್ ಮಾಡ್ತಾ ಮಾಡ್ತಾ ಏನು ಮಾಡ್ತಾರೆ, ಅವ್ರ ಮನೆಯಲ್ಲೇ ಇರುವಂಥ ಒಂದು ಗ್ಯಾರೇಜಲ್ಲಿ ಆ್ಯಪಲ್ ಕಂಪ್ನಿಯನ್ನು ಶುರು ಮಾಡ್ತಾರೆ. ಆ ಆ್ಯಪಲ್ ಕಂಪ್ನಿಯಲ್ಲಿ ಏನಾಗುತ್ತೆ ಅಂದರೆ ಅವರು ತುಂಬ ಗ್ರೋತ್ ಆಗ್ತಾ ಆಗ್ತಾ ಹೊಸ ಹೊಸ ಡಿಸೈನ್ಗಳು, ಪರ್ಸ್ನಲ್ ಲ್ಯಾಪ್ಟಾಪನ್ನು ತೊಗೊಂಡ್ಬರ್ಬೇಕು, ಮ್ಯಾಕ್ ಬುಕ್ಕನ್ನು ತೊಗೊಂಡ್ಬರ್ಬೇಕು ಅಂತ ಆಗಬೇಕಾದ್ರೆ ಒಳ್ಳೊಳ್ಳೆ ಡಿಸೈನ್ಗಳನ್ನು ಮಾಡುವಂಥದ್ದು. ಆಮೇಲೆ ಈ ಡಿಸೈನ್ಗಳನ್ನ ಮಾಡ್ತಾ ಮಾಡ್ತಾ ಅವರಿಗೆ ತುಂಬ ಇಂಟ್ರೆಸ್ಟ್ ಆಗಿರೋದಂದ್ರೆ ಒಂದು ದೊಡ್ಡದಾದ ಕಂಪ್ನಿಯನ್ನು ಕಟ್ಟಬೇಕು. ಅರೌಂಡ್ 4,000 ಜನ ಇರುವಂಥ ಒಂದು ಕಂಪ್ನಿಯನ್ನು ಕಟ್ತಾರೆ. ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗ್ತಾರೆ. ಒಂದು ಫೈನ್ ಡೇ ಅರೌಂಡ್ 30 ಅವ್ರ ಏಜ್ ಆಗಿರ್ಬೋದು. ಆ ಟೈಮಲ್ಲಿ ಏನಾಗುತ್ತೆ, ಅವ್ರದ್ದು ಒಂದು ಫ್ಯೂಚರ್ ಗೋಲ್ ಏನಿರುತ್ತೆ ಒಂದು ಕಂಪ್ನಿದು, ಅದು ಚೇಂಜ್ ಆಗ್ತಾ ಹೋಗುತ್ತೆ. ಆ ಚೇಂಜ್ ಆದ ಸಂದರ್ಭದಲ್ಲಿ ಅವರು ಒಂದು ತುಂಬ ಇಂಟೆಲಿಜೆಂಟ್ ವ್ಯಕ್ತಿಯನ್ನು ಹೈಯರ್ ಮಾಡ್ಕೊಂಡಿರ್ತಾರೆ, ಅವ್ರ ಕಂಪ್ನಿಗೆ ಸೇರಿಸ್ಕೊಂಡಿರ್ತಾರೆ. ಆ ವ್ಯಕ್ತಿ ಬೋರ್ಡ್ ಆಫ್ ಡೈರೆಕ್ಟರ್ಸನ್ನು ಏನು ಮಾಡಿರ್ತಾರೆ, ಅವರೆಲ್ಲರೂ ಸೇರಿ ಒಂದು ಗ್ರೂಪ್ ಆಗಿ ಸ್ಟೀವ್ ಜಾಬ್ಸ್ ಅವರನ್ನೇ ಅವ್ರದ್ದೇ ಆದ ಆ್ಯಪಲ್ ಕಂಪ್ನಿಯಿಂದ ಹೊರಗಡೆ ಹಾಕ್ತಾರೆ. ಹಾಗೆ ಹೊರಗಡೆ ಹಾಕಿದಾಗ ಅವರು ತುಂಬ ದಿನ ಬೇಜಾರಲ್ಲಿ ಓಡಾಡ್ತಾ ಇರ್ತಾರೆ. ಏನಪ್ಪ ನನ್ನ ಫ್ಯೂಚರು, ನಾನು ಏನು ಮಾಡಬೇಕು, ಏನು ಆಗ್ತಾ ಇದೆ, ನನ್ನ ಒಂದು ಇಷ್ಟಪಟ್ಟಂಥ ಆ್ಯಪಲ್ ಕಂಪ್ನಿಯಿಂದಲೇ ನನಗೆ ಹೊರಗೆ ಹಾಕಲಾಯ್ತಲ್ಲ ಅಂತ ಥಿಂಕ್ ಮಾಡಿದ್ರು ಕೂಡ ಆಮೇಲೆ ಅವರು ನೆಕ್ಸ್ಟ್ ಅಂತ ಮತ್ತೊಂದು ಕಂಪ್ನಿಯನ್ನು ಶುರು ಮಾಡ್ತಾರೆ. ಅದು ಏನಾಗಿರುತ್ತೆ, ನಮ್ಮದು ಡಿಸೈನ್ ಏನು ಆಟೋಮೇಷನ್ ಡಿಸೈನ್ಸ್ಗಳು ಏನಿರ್ತವೆ ಅದರ ರಿಲೇಟೆಡ್ ಆಗಿರುವಂಥ ಒಂದು ಕಂಪ್ನಿ ಆಗಿರುತ್ತೆ. ಅದು ತುಂಬ ಇಷ್ಟ ಆಗಿ ತುಂಬ ಪಾಪ್ಯುಲರ್ ಆಗಿ ವರ್ಲ್ಡ್ ಫೇಮಸ್ ಆದಾಗ ಆ್ಯಪಲ್ ನೆಕ್ಸ್ಟನ್ನು ಬೈ ಮಾಡಿ ಅಗೇನ್ ಅವರು ಆ್ಯಪಲ್ ಕಂಪ್ನಿಗೆ ಜಾಯ್ನ್ ಆಗ್ತಾರೆ. ಅದೇ ಟೈಮಿಗೆ ಅವರು ಪಿಕ್ಸರ್ ಏನೋ ಇಮೇಜ್ ಬಿಲ್ಡ್ ಮಾಡುವಂಥ ಒಂದು ಕಂಪ್ನಿಯನ್ನು ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅವ್ರೇನು ಹೇಳ್ತಾರೆ, ಆ ಆ್ಯಪಲ್ ಫಸ್ಟು ಬಯೋಲಾಜಿಕಲ್ ಪೇರೆಂಟ್ಸು ಅವರನ್ನು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದು, ದತ್ತು ತಗೊಳ್ಳೋದು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಕ್ಯಾನ್ಸಲ್ ಮಾಡಿರುವಂಥದ್ದಾಗಿರ್ಬೋದು, ಅಥವಾ ನೆಕ್ಸ್ಟ್ ಆ್ಯಪಲ್ ಕಂಪ್ನಿಯಿಂದ ಅವರನ್ನು ಹೊರಗಡೆ ಹಾಕಿದ್ದಿರ್ಬೋದು. ಅವೆಲ್ಲವೂ ಆ ನೆಕ್ಸ್ಟ್ ಕಂಪ್ನಿ ಏನು ಮಾಡ್ತಾ ಇತ್ತು, ಟಾಯ್ ಸ್ಟೋರೀಸನ್ನು ಮಾಡಿರ್ಬೋದು, ಆ್ಯನಿಮೇಟೆಡ್ ಫೀಚರ್ಸ್ ಆಗಿರ್ಬೋದು, ಫಿಲ್ಮ್ಗಳಾಗಿರ್ಬೋದು, ಅವನ್ನೆಲ್ಲವನ್ನ ಕೂಡ ಮಾಡ್ತಾ ಇತ್ತು. ಓಕೆ, ಸೊ ಅಲ್ಲಿಂದ ಅವರು ಮತ್ತೆ ಆ್ಯಪಲ್ಗೆ ಜಾಯ್ನ್ ಆಗುವ ಹಾಗಾಯಿತು. ಆ ಆ್ಯಪಲ್ಲಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ನೆಕ್ಸ್ಟ್ ಕಂಪ್ನಿ ಏನು ಬಿಲ್ಡ್ ಮಾಡಿರ್ತಾರೆ ಅಲ್ಲಿ ಅವರು ಇನ್ನೂ ಟ್ಯಾಲೆಂಟನ್ನು ತೋರಿಸ್ಕೊಳ್ಳೋಕ್ಕೆ ಅವಕಾಶ ಆಯಿತು. ಅವರು ಇನ್ನೂ ಕೂಡ ತಮ್ಮ ಆ್ಯನಿಮೇಟೆಡ್ ಡಿಸೈನ್ಸ್ ಆಗಿರ್ಬೋದು, ಕ್ಯಾಲಿಗ್ರಫಿ ಆಗಿರ್ಬೋದು, ಟೈಪೋಗ್ರಫಿ ಆಗಿರ್ಬೋದು, ಸೊ ಅವೆಲ್ಲವನ್ನು ಕೂಡ ಅವರು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಆ್ಯಪಲನ್ನು ಅವರು ಬಿಟ್ಟಿರಲಿಲ್ಲ ಅಂತಂದರೆ ಸೇಮ್ ಪ್ರಾಡಕ್ಟನ್ನು ಅವರು ಕಂಟಿನ್ಯೂ ಮಾಡ್ತಾ ಇದ್ರು ಅಂತ ಅವರೇ ಹೇಳ್ತಾರೆ. ರೈಟ್, ಹೀಗೆ ಅವರು ನೆಕ್ಸ್ಟ್ ಕಂಪ್ನಿ ಥ್ರೂ ಮತ್ತೆ ಆ್ಯಪಲನ್ನು ಸೇರಿಕೊಳ್ಳುವ ಹಾಗೆ ಆಯಿತು. ನೆಕ್ಸ್ಟ್ ಥರ್ಡ್ ಏನು ಅವ್ರಿಗೆ ಪ್ರಾಬ್ಲಮ್ ಆಯಿತು ಅಥವಾ ಥರ್ಡ್ ಏನು ಫೇಲ್ಯೂರ್ ಅಂತ ಅನಿಸ್ತು ಅಂದರೆ, ಅವರು ಒಂದು ಡೆತ್ತಿಗೆ ತುಂಬ ನಿಯರ್ ಆದರು, ಅವರು ಸಾವಿಗೆ ತುಂಬ ನಿಯರ್ ಆದರು. ಯಾಕೆಂದರೆ ಅವರಿಗೆ ಕ್ಯಾನ್ಸರ್ ಐಡೆಂಟಿಫೈ ಆಯಿತು. ಸೊ ಡಾಕ್ಟರ್ಸ್ ಏನು ಹೇಳ್ತಾರೆ, ಇನ್ನು ಮೇ ಬಿ ನೀವು 3 to 6 months ಬದುಕ್ಬೋದು, ಅದಕ್ಕಿಂತ ಜಾಸ್ತಿ ಬದುಕೋಕ್ಕೆ ನಿಮ್ಗೆ ಚಾನ್ಸ್ ಇಲ್ಲ ಅಂತ. ಸೊ ಇದು ತುಂಬ ಸೊಫಿಸ್ಟಿಕೇಟೆಡ್ ವೇದಲ್ಲಿ ಒಂದು ಡಾಕ್ಟರು ಒಂದು ಪೇಷಂಟ್ಗೆ ಹೇಳುವಂಥ ರೀತಿ, ಅಂದರೆ ನೀವು ಸಾವಿಗೆ ತಯಾರಿ ನಡೆಸಬೇಕು. ಇಷ್ಟೊಂದು ಸಾಧನೆ ಮಾಡಿದಂಥ ವ್ಯಕ್ತಿ ತುಂಬ ಕಷ್ಟಪಟ್ಟು ಒಂದು ಕಂಪ್ನಿಯನ್ನು ಕಟ್ಟಿರ್ತಾರೆ. ಆ ಕಂಪ್ನಿಯಿಂದನೇ ಆ್ಯಪಲ್ ಕಂಪ್ನಿಯಿಂದನೇ ಹೊರಗೋಗ್ತಾರೆ, ಮತ್ತೆ ಹೊಸ ಕಂಪ್ನಿನ ಶುರು ಮಾಡ್ತಾರೆ. ಆ ಕಂಪ್ನಿ ತುಂಬ ಗ್ರೋತ್ ಆಗಿ ನೆಕ್ಸ್ಟ್ ಅಂತ ಕಂಪ್ನಿ ಗ್ರೋತ್ ಆಗಿ ಆ ನೆಕ್ಸ್ಟ್ ಹೋಗಿ ಮತ್ತೆ ಆ್ಯಪಲ್ಗೆ ಜಾಯ್ನ್ ಆದಂಥ ಸಂದರ್ಭದಲ್ಲಿ ತುಂಬ ಸಂತೋಷವಾಗಿರುವಂಥ ಸಂದರ್ಭದಲ್ಲಿ ಅದೇ ಟೈಮಿಗೆ ಅವ್ರಿಗೆ ಅವ್ರ ವೈಫ್ ಕೂಡ ಸಿಗ್ತಾರೆ, ಅವರು ತುಂಬ ಇಷ್ಟಪಟ್ಟಂಥ ಒಂದು ಫ್ಯಾಮಿಲಿ ಸಿಕ್ಕಿರುತ್ತೆ. ಅದೆಲ್ಲ ಆದ ನಡುವಲ್ಲಿ
ಅವರಿಗೆ ಕ್ಯಾನ್ಸರ್ ಐಡೆಂಟಿಫೈ ಆಗಿದ್ರೆ ಆ ಸಿಚುವೇಶನ್ಸ್ ಹೇಗಿರ್ಬೋದು, ಎಷ್ಟು ಕಷ್ಟಕರವಾಗಿರ್ಬೋದು, ಈ ಸಕ್ಸಸ್ಸನ್ನು ಕಂಡಿರುವಂಥದ್ದು, ಅದನ್ನು ಇನ್ನೇನು ಅನುಭವಿಸ್ಬೇಕು ಅನ್ನೋ ಟೈಮಿಗೆ ಅವರು ಫೇಲ್ಯೂರನ್ನು ಅನುಭವಿಸ್ತಾರೆ. ಸೊ ಆ ಫೇಲ್ಯೂರ್ ನಡುವೆ ಅವರಿಗೆ ಕ್ಯಾನ್ಸರನ್ನು ಐಡೆಂಟಿಫೈ ಮಾಡಿದಾಗ ಆವಾಗಲೂ ಅವರು ವಿಚಲಿತರಾಗಲಿಲ್ಲ. ಆ ಕ್ಯಾನ್ಸರ್ ಆದಾಗ ಅವ್ರ ಫ್ಯಾಮಿಲಿಗೆ ಏನೇನು ಹೇಳಬೇಕು, ಏನೇನು ಕೊಡಬೇಕು, ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಎಲ್ಲವನ್ನ ಮಾಡ್ತಾರೆ. ಹಾಗೆ ಮಾಡ್ತಾ ಮಾಡ್ತಾ ಅವರು ಒಳ್ಳೆಯ ಗುಣಕ್ಕೋ ಏನೋ ಅಥವಾ ಅವ್ರ ಸಾಧನೆಗೆ ಇನ್ನೂ ದಿನಗಳು ಕೊಡಬೇಕು ಅಂತ ದೇವರೇ ಬಯಸಿದ್ನೋ ಏನೋ ಗೊತ್ತಿಲ್ಲ, ಅವರ ಆ ಪ್ಯಾಂಕ್ರಿಯಾಸ್ ಏನಿರುತ್ತೆ ತುಂಬ ಯುನೀಕ್ ಆಗಿರುತ್ತೆ. ಅಂದರೆ ಆ ಒಂದು ಕ್ಯಾನ್ಸರ್, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಏನಿರುತ್ತೆ ತುಂಬ ಯುನೀಕ್ ಆಗಿರುತ್ತೆ. ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾರೆ ಇಲ್ಲ ಇದನ್ನು ಕ್ಯೂರ್ ಮಾಡಬಹುದು ಅಂತ. ಸೊ ಹಾಗೆ ಮಾಡಿ ಅವರಿಗೆ ಪುನರ್ಜನ್ಮ ಸಿಗದಾಗುತ್ತೆ. ಆ ಪ್ಯಾಂಕ್ರಿಯಾಸ್ಟನ್ನು ಅವರು ಕ್ಲಿಯರ್ ಮಾಡಿಕೊಂಡು ಅವರು ಮತ್ತೆ ಹೊಸ ಜನ್ಮವನ್ನು ತಾಳ್ದ ಹಾಗೆ ಹೊಸ ಯಶಸ್ಸಿಗೆ ಮುಂದಾಗ್ತಾರೆ. ಸೊ ಇದೆಲ್ಲ ನೋಡಿದಾಗ ನಮಗೆ ಏನು ಅನಿಸುತ್ತೆ ಅಂತಂದರೆ, ಅವ್ರ ಫೇಲ್ಯೂರ್ಸು ಓಕೆ, ಅವ್ರು ಅಡಾಪ್ಷನ್ ಮಾಡ್ಕೊಂಡ ಪೇರೆಂಟ್ಸ್ ಇಷ್ಟಪಡಲಿಲ್ಲ, ಅವ್ರಿಗೆ ತುಂಬ ಕಷ್ಟಪಟ್ಟು ಕಾಲೇಜ್ಗೆ ಹಾಕೋರು, ಇವ್ರು ಕಾಲೇಜ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಇವ್ರು ತುಂಬ ಇಷ್ಟಪಟ್ಟು ಆ್ಯಪಲ್ ಕಂಪ್ನಿಯನ್ನು ಮಾಡಿದ್ರು, ಅಲ್ಲಿಂದ ಹೊರಗಡೆ ಬಂದರು, ರೈಟ್. ಅದಾದಮೇಲೆ ಒಂದು ನೆಕ್ಸ್ಟ್ ಕಂಪ್ನಿಯನ್ನು ಮಾಡಿದ್ರು, ಆ ನೆಕ್ಸ್ಟ್ ಕಂಪ್ನಿಯಿಂದ ಮತ್ತೆ ಆ್ಯಪಲ್ಗೆ ಹೋಗಿ ಜಾಯ್ನ್ ಆದರು, ಅಲ್ಲೂ ಕೂಡ ಆ ಟೈಮಿಗೆ ಅವರಿಗೆ ಕ್ಯಾನ್ಸರ್ ಐಡೆಂಟಿಫೈ ಆಗುತ್ತೆ. ಸೊ ಅಲ್ಲಿ ಈ ಥರ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಆದರೂ ಕೂಡ ಅವರು ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಬಂದು ಈಗ ಒಂದು ಟೈಮಲ್ಲಿ ನಾನು ನಿಂತ್ಕೊಂಡು ನೋಡಿದಾಗ, ಹಿಂತಿರುಗಿ ನೋಡಿದಾಗ ಏನಾಗುತ್ತೆ, ನಾನು ಕನೆಕ್ಟ್ ಆಗುತ್ತೆ. ಯಾಕಂದರೆ ಅಲ್ಲಿಂದ ಅಲ್ಲಿಗೆ ನನ್ನ ಬಯೋಲಾಜಿಕಲ್ ಪೇರೆಂಟ್ಸು ನನ್ನನ್ನು ರಿಜೆಕ್ಟ್ ಮಾಡದೇ ಇದ್ದರೆ ಅಥವಾ ರಿಜೆಕ್ಟ್ ಮಾಡ್ತಾರೆ ಅನ್ನೋ ಆ ಒಂದು ಕಹಿ ಅನುಭವ ನನಗೆ ಆಗದೇ ಇದ್ದರೆ ಮೋಸ್ಟ್ಲಿ ನಾನು ಗ್ರ್ಯಾಜುಯೇಷನ್ಗೆ ಹೋಗ್ತಾನೆ ಇರಲಿಲ್ವೇನೋ, ಗ್ರ್ಯಾಜುಯೇಷನ್ ಕಾಲೇಜ್ಗೆ, ಇನ್ಫ್ಯಾಕ್ಟ್ ಗ್ರ್ಯಾಜುಯೇಷನ್ ಅವ್ರು ಕಂಪ್ಲೀಟ್ ಮಾಡಿಲ್ಲ, ಗ್ರ್ಯಾಜುಯೇಷನ್ ಕಾಲೇಜ್ಗೆ ಹೋಗ್ತಿರ್ಲಿಲ್ವೇನೋ. ಗ್ರ್ಯಾಜುಯೇಷನ್ ಕಾಲೇಜ್ಗೆ ಹೋದಾಗ ಅಲ್ಲಿ ಕ್ಯಾಲಿಗ್ರಫಿ ಇಸ್ಕೊಂಡು ಆ ಕ್ಯಾಲಿಗ್ರಫಿಲಿ ನನಗೆ ಇಂಟ್ರೆಸ್ಟ್ ಬರದೇ ಇದ್ದರೆ ಆ್ಯಪಲ್ಲೇ ಆಗ್ತಿರ್ಲಿಲ್ವೇನೋ ಕಂಪ್ನಿ, ಆ ಆ್ಯಪಲ್ ಕಂಪ್ನಿಯಿಂದ ನನಗೆ ಹೊರಗಡೆನೇ ಹಾಕದೇ ಇದ್ದರೆ ನಾನು ನೆಕ್ಸ್ಟ್ ಕಂಪ್ನಿನೇ ಶುರು ಮಾಡ್ತಿರ್ಲಿಲ್ಲ, ನೆಕ್ಸ್ಟ್ ಕಂಪ್ನಿಯಿಂದ ನಾನು ಮತ್ತೆ ಆ್ಯಪಲ್ಗೆ ಜಾಯ್ನ್ ಆದೆ, ರೈಟ್. ಅಲ್ಲಿಂದ ಒಂದು ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆ ನನಗಿದೆ ಅಂತ ಗೊತ್ತಾಯಿತು. ಆ ಕಾಯಿಲೆ ಗೊತ್ತಾಗಿರೋದ್ರಿಂದನೇ ನನ್ನ ಲೈಫನ್ನು ಎವ್ರಿ ಡೇ ನನ್ನ ಲೈಫನ್ನು ಜೀವಿಸಬೇಕು ಅನ್ನೋ ಒಂದು ಪಾಠವನ್ನು ಕಲ್ತ್ಕೊಂಡೆ. ಓಕೆ, ಆ ಪಾಠವನ್ನು ಕಲಿತಾ ಮತ್ತೆ ನನಗೆ ಐಡೆಂಟಿಫೈ ಆಗಿದ್ದೇನು ಪ್ಯಾಂಕ್ರಿಯಸ್ ಒಂದು ನನಗಿರುವಂಥ ಟಿಪಿಕಲ್ ಕ್ಯಾನ್ಸರನ್ನು ಕ್ಯೂರ್ ಮಾಡ್ಬೋದು ಅನ್ನೋ ಒಂದು ಆಶಾಭಾವನೆ ನನಗೆ ಹುಟ್ಟಿತು. ಆ ಆಶಾಭಾವನೆ ಹುಟ್ಟಿದ್ರೆ ಇನ್ನೂ ಜೀವಿಸಬೇಕು ಅನ್ನೋ ಆಸೆ ಕೂಡ ನನಗೆ ಹುಟ್ಟಿತು. ಸೊ ಇವೆಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ಅದೇ ಥರ ನಮ್ಮ ಜೀವನದಲ್ಲೂ ಕೂಡ ತುಂಬ ಡಾಟ್ಸ್ ಇರ್ತವೆ, ಅದನ್ನೆಲ್ಲ ನಾವು ಕನೆಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಆ ಕನೆಕ್ಟ್ ಮಾಡ್ತಾ ಹೋದಾಗ ಫ್ಯೂಚರನ್ನು ನೀವು ಇಟ್ಕೊಂಡು ಕನೆಕ್ಟ್ ಮಾಡೋಕ್ಕಾಗಲ್ಲ. ಪ್ರೆಸೆಂಟ್ ಡೇಯನ್ನು ನೀವು ಇಟ್ಕೊಂಡು ಪಾಸ್ಟನ್ನು ಕನೆಕ್ಟ್ ಮಾಡಿದಾಗ, ಪ್ರೆಸೆಂಟ್ ಡೇದಲ್ಲಿ ಕನೆಕ್ಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ನಾನು ಈ ಫೇಲ್ಯೂರ್ ಆಗಿದ್ದರಿಂದ ಈ ಒಂದು ಸ್ಟೇಜಿಗೆ ಬಂದೆ, ನೆಕ್ಸ್ಟ್ ಆ ಒಂದು ಫೇಲ್ಯೂರ್ ಆಗಿದ್ದರಿಂದ ಇನ್ನೊಂದು ಸ್ಟೇಜ್ಗೆ ಹೋದೆ, ಅಥವಾ ಈ ಒಂದು ಅರ್ನ್ ಮಾಡೋಕ್ಕೆ ಸಾಧ್ಯ ಆಯಿತು, ಈ ಎಜುಕೇಷನ್ ಮಾಡಿದ್ರಿಂದ ನನಗೆ ಈ ಥರ ಕಂಪ್ನಿಗಳಲ್ಲಿ ಜಾಯ್ನ್ ಆಗೋಕ್ಕೆ ಸಾಧ್ಯ ಆಯಿತು, ಅಥವಾ ಈ ಥರ ಒಂದು ಎಜುಕೇಷನ್ ಮಾಡಿರೋದ್ರಿಂದ ನಾನು ಈ ಥರ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು, ಈ ಬಿಸ್ನೆಸ್ ಫೇಲ್ಯೂರ್ ಆಗಿರೋದ್ರಿಂದ ಇನ್ನೊಂದು ಬಿಸ್ನೆಸ್ಸನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ನಾವು ಹೇಳ್ಬೋದು, ರೈಟ್. ಸೊ ಈ ಥರ ಸ್ಟೀವ್ ಜಾಬ್ಸ್ ಲೈಫನ್ನು ನೋಡಿದಾಗ ಫೇಲ್ಯೂರ್ಸ್ ಇದ್ದರೂ ಕೂಡ ಸಕ್ಸಸ್ ಕಾರಣಕ್ಕೆ ಹೇಗೆ ಅವ್ರಿಗೆ ಸಾಧ್ಯ ಆಯಿತು, ಹಾಗೆ ನಮಗೆ ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ಶಕ್ತಿ ಇದೆ, ರೈಟ್. ಆ ಶಕ್ತಿಯನ್ನು ಹೊರಗಾಕಬೇಕು, ಆ ಟ್ಯಾಲೆಂಟನ್ನು ಹೊರಗಾಕಬೇಕು ಅಂದರೆ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು. ನಮಗೆ ಯಾವ ಫೀಲ್ಡಲ್ಲಿ ನಾವು ಮುಂದೆ ಬರ್ತೀವಿ ಅಥವಾ ಯಾವ ಇದು ನಮಗೆ ಕೈ ಹಿಡಿಯುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಅವೆಲ್ಲ ಗೊತ್ತಾಗಬೇಕು ಅಂದರೆ ನಾವು ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇರಬೇಕು. ಕೆಲವೊಬ್ರು ಹೇಳ್ತಾರೆ ಹೋರಾಟ ಆಗ್ಬಿಟ್ಟಿದೆ ನಮ್ಮ ಲೈಫೇ ಹೋರಾಟ ಆಗ್ಬಿಟ್ಟಿದೆ. ಲೈಫಲ್ಲಿ ಹೋರಾಟ ಸಹಜ, ಬಟ್ ಲೈಫೇ ಹೋರಾಟ ಆಗ್ಬಿಟ್ಟಿದೆ, ಏನು ಮಾಡೋಣ ಅಂತ ಕೇಳ್ತಾರೆ. ಸೊ ಆ ಹೋರಾಟದಲ್ಲಿ ಮುಂದುವರಿತಾ ಇರಿ, ಪ್ರಯತ್ನದಲ್ಲಿ ಮುಂದುವರಿತಾ ಇರಿ. ರೀಸೆಂಟಾಗಿ ಕಾಂತಾರ ಮೂವಿ ನೋಡಿರ್ಬೋದು. ಅವರು ಆ ಕಾಂತಾರ ಬರೋಕ್ಕಿಂತ ಮುಂಚೆ ಎಷ್ಟು ಮೂವೀಸನ್ನು ಮಾಡಿದ್ದಾರೆ, ಎಷ್ಟು ಚಿಕ್ಕ ಚಿಕ್ಕ ಮೂವೀಸನ್ನು ಮಾಡಿದ್ದಾರೆ. ಟೀ ಮಾಡಿಕೊಂಡು, ವಾಟರ್ ಬಾಟ್ಲನ್ನು ಸೇಲ್ ಮಾಡಿಕೊಂಡು, ರೈಟ್, ಡೈರೆಕ್ಟರ್ಸಿಗೆ ಅಸಿಸ್ಟೆಂಟ್ ಆಗಿ ಹೋಗಿ ಅವೆಲ್ಲವನ್ನ ಮಾಡಿ ಅವರು ಕಾಂತಾರ ಮೂವಿಯನ್ನು ತೊಗೊಂಡು ಬಂದಿದ್ದಾರೆ. ಅದಕ್ಕಿಂತ ಮುಂಚೆ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಅಥವಾ ಒಂದು ಹೋಟೆಲ್ ತೆಗಿಬೇಕಂತಲೇ ಅವರು 25-30 lakhs ಕೂಡ ರಿಷಬ್ ಶೆಟ್ಟಿ ಅವರು ಲೂಸ್ ಮಾಡ್ಕೊಂಡಿರ್ತಾರೆ, ಅಂದರೆ ಕಳ್ಕೊಂಡಿರ್ತಾರೆ. ಸೊ ಅದು ಕಳೆದ ಮೇಲೆ ಅದರಿಂದ ಅನುಭವವನ್ನು ಪಡ್ಕೊಂಡು ಚಿಕ್ಕ ಚಿಕ್ಕ ರೋಲ್ಗಳನ್ನು ಮಾಡಿಕೊಂಡು ಚಿಕ್ಕ ಚಿಕ್ಕ ಡೈರೆಕ್ಷನ್ನ ಮಾಡಿಕೊಂಡು ಆ ಡೈರೆಕ್ಷನ್ ಫೀಲ್ಡಲ್ಲೇ
ಸಪ್ಲೈಯರ್ಸ್ ಆಗಿ ಸೇಲ್ಸ್ಮೆನ್ ಆಗಿ ಜಾಬ್ ಮಾಡಿ ಈಗ ಒಂದು ಕಾಂತಾರ 1 ಕಾಂತಾರ 2 ಅಂತೇಳಿ ತುಂಬ ಗ್ರೇಟ್ ಸಕ್ಸಸ್ಸನ್ನು ಅವ್ರು ಕಾಣ್ತಾ ಇದ್ದಾರೆ. ಬಟ್ ನಮ್ಮ ಸಕ್ಸಸ್ ಕಾಣ್ತಾ ಇದೆ, ಅದ್ರ ಹಿಂದೆ ಅವ್ರದ್ದು 10, 15, 20 ವರ್ಷಗಳ ಅವ್ರ ಏನು ಎಫರ್ಟ್ ಇದೆ ಅದು ನಮ್ಗೆ ಕಾಣಲ್ಲ. ಸೊ ಆ ಎಫರ್ಟನ್ನು ಕಾಣುವಂತಹ ಮನಸ್ಥಿತಿಯನ್ನು ನಾವು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಲೈಫಲ್ಲೂ ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಇರೋಣ. ಆ ಪ್ರಯತ್ನದಲ್ಲಿ ಯಶಸ್ಸು ಆ ದೇವರು ಖಂಡಿತ ಕೊಡ್ತಾನೆ. ಆ ಯಶಸ್ಸು ಕೊಡೋ ತನಕ ನಾವು ಕಾಯೋಣ. ಪ್ರಯತ್ನ ಮಾಡೋದನ್ನು ನಿಲ್ಲಿಸೋದು ಬೇಡ. ನಮ್ಮ ಪ್ರಯತ್ನ, ನಮ್ಮ ಶಕ್ತಿ, ನಮ್ಮ ಅಂತರ್ಗತವಾದಂಥ ಒಂದು ನಮ್ಮ ವ್ಯಕ್ತಿತ್ವ ನಮ್ಗೆ ಗೊತ್ತಿರುತ್ತೆ. ಆ ವ್ಯಕ್ತಿತ್ವನ ಹೊರಗೆ ಹಾಕುವಂಥ ಎಲ್ಲ ಪ್ರಯತ್ನ ಮಾಡೋಣ. ಅಲ್ಲಿ ತನಕ ಟ್ಯೂನ್ ಆಗ್ತಾ ಇರಿ. ಇನ್ನೂ ಒಳ್ಳೊಳ್ಳೆ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನಿಮ್ಮಂತರಿಗೆ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಒಳ್ಳೊಳ್ಳೆ ಬುಕ್ಸನ್ನು ತರೋಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ತೊಗೊಂಡು ನಿಮಗೆ ಮೋಟಿವೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಮೋಟಿವೇಟ್ ಮಾಡ್ತಾ ನಾನು ಕೂಡ ಮೋಟಿವೇಟ್ ಆಗ್ತಾ ಇರ್ತೀನಿ. ಸೊ ಆಲ್ ದಿ ಬೆಸ್ಟ್, ಟೇಕ್ ಕೇರ್, ಲವ್ ಯು ಆಲ್, ಲವ್ ಯು.